ಬಯರ್ ಕಂಪ್ನಿದು ನಾವು ದಿಲ್ಕಶ್ ಅಂತ ಒಂದು ಸೀಡ್ ಹಾಕಿದ್ವಿ. ಅವರು ಮತ್ತೆ ಪ್ಲಾಟ್ ವಿಸಿಟ್ ಎಲ್ಲ ಮಾಡಿ ಚೆನ್ನಾಗಿ ನಮಗೆ ಇದ್ರ ಬಗ್ಗೆ ಗೈಡೆನ್ಸ್ ಮಾಡಿದ್ರು. ಚೆನ್ನಾಗಿ ಇಳುವರಿ ಬಂದಿದೆ. ಆಮೇಲೆ ಕಾಯಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇವತ್ತು ಬಾಂಬೆ ಕಟಿಂಗ್ ಆಗ್ತಾ ಇದೆ. ಕಾಯಿ ಡ್ಯಾಮೇಜ್ ಬರ್ತಾ ಇಲ್ಲ. ಭಾಳ ಚೆನ್ನಾಗಿ ಇಳುವರಿ ಬಂದಿದೆ. ಅಲ್ಲ ಸರ್, ಮತ್ತೆ ಇದ್ರ ಬಗ್ಗೆ ಈ ವೆದರ್ಗೆ ನೀವು ಇಲ್ಲಿ ಹಾಕಿದಿರಲ್ಲ, ಸುತ್ತಮುತ್ತ ಬೇರೆಯವರೆಲ್ಲ ಹಾಕಿದ್ದಾರೆ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಈ ವೆರೈಟಿ ಹೆಂಗೆ, ಬೇರೆ ವೆರೈಟಿ ಹೆಂಗೆ? ಅದೇ ಸರ್, ಈಗ ನಮ್ಗೊಂದು 4-5 ಜನ ಬಯರ್ಸ್ ಬಂದಿದ್ದಾರೆ. ಯಾರು ಬಂದು ನೋಡಿದ್ರು ಈ ಕ್ವಾಲಿಟಿ ಈ ಸರೌಂಡಿಂಗ್ ಏರಿಯಾದಲ್ಲೇ ಯಾವುದೂ ಇಲ್ಲ, ನಿಮ್ದೇ ಟಾಪು ಇಳುವರಿ ಬಂದಿದೆ ಅಂತಂದೇಳಿ ಹೇಳಿದ್ದಾರೆ ಸರ್. ರೇಟ್ ಹೆಂಗಿದೆ ಸರ್? ರೇಟು 24 ಕಾಲು ಇವತ್ತು ನಾವು ಕೊಟ್ಟಿರೋದು. ಹಣ್ಣು ತಿನ್ನಕ್ಕೆ ಇನ್ನೂ ತುಂಬಾ ಸ್ವೀಟ್ ಇದೆ. ಕಲರ್ ಬಂದಿಲ್ಲ ಅಂದ್ರೆ ಸ್ವೀಟ್ ಇದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಇವ್ರ ಬಯರ್ಸ್ ಎಲ್ಲ ಏನು ರೇಟ್ ಕಡಿಮೆ ಮಾಡ್ತಿದಾರೋ ಜಾಸ್ತಿ ಮಾಡ್ತಿದಾರೋ? ಇಲ್ಲ ಸರ್, ಇವತ್ತಿನ ಮಾರ್ಕೆಟ್ಗೆ ನಮ್ದೇ ಟಾಪ್ ರೇಟ್. ಹೌದಾ? 21-22 ಲಾಸ್ಟ್ ಅಂತಿದ್ದಾರೆ. ಯಾರು ಕೇಳಿದ್ರು ಇವರೇನೆ ನಮ್ಗೆ ಇವತ್ತು ಒಳ್ಳೆ ರೇಟ್ ಕೊಟ್ಟಿದ್ದಾರೆ. ಹೌದು. ಮತ್ತೆ ನಿಮ್ಮ ಇದು ಅಂದ್ರೆ ನೀವು ಹಾಕಿರೋ ಈ ಸುತ್ತಮುತ್ತಲ ಇಲ್ಲೆಲ್ಲ ದಿಲ್ಕಶ್ ಹಾಕಿದಾರಲ್ಲ, ಅದೆಲ್ಲ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ. 3 ಪ್ಲಾಟ್ ಇದೆ ಒಂದೇ ಹತ್ರ ಸರೌಂಡಿಂಗ್ ಅಲ್ಲಿ. 3 ಪ್ಲಾಟ್ ಅನ್ನು ಚೆನ್ನಾಗಿದೆ. ಒಟ್ಟು ನಿಮ್ಮ ಅನಿಸಿಕೆ ಚೆನ್ನಾಗಿದೆ. ರೈತರಿಗೆಲ್ಲ ಮಾಡ್ಬೋದು ಸರ್, ಮಾಡ್ಬೋದು. ಈ ಭಾಗದಾಗೆಲ್ಲ ಹೇಳ್ತೀರಾ? ಯಾರು ಬೇಕಾದ್ರೂ ಧೈರ್ಯವಾಗಿ ಮಾಡ್ಬೋದು. ಹೇಳಿ ಸರ್ ರೈತರಿಗೆ. ಯಾರು ನಮ್ಮ ಚಳ್ಳಕೆರೆ ತಾಲೂಕು ರೈತರು ಸುಮಾರು ಜನ ಕಲ್ಲಂಗಡಿ ಬೆಳೀತಾ ಇದ್ದಾರೆ. ಅದೇ ತರ ನಮ್ಮ ಪವನ್ ಅಂಗಡಿ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಚೆನ್ನಾಗಿ ಬರ್ತಾ ಇದೆ. ಎಲ್ಲ ರೈತರು ಹಾಕಿ ಬೆಳಿಬಹುದು. ಮತ್ತೆ ಸರ್, ನಿಮ್ಮ ಬಗ್ಗೆ ಇದು ನೀವೊಂದು ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಇದ್ರ ಬಗ್ಗೆ, ದಿಲ್ಕಶ್ ಬಗ್ಗೆ. ದಿಲ್ಕಶ್ ನಾವು ಎಲ್ಲಿಂದ 4 ವರ್ಷದಿಂದ ನಾವು ಕೊಡ್ತಾ ಇದ್ದೀನಿ. ಬಟ್ ಕ್ಲೈಮೇಟ್ ಕಂಡೀಷನ್ ಒಂದೇ ತರ ಇದೆ. ಬಟ್ ಈ ಇದರಲ್ಲಿ ಪ್ಲಾಟ್ ನೋಡಿದ್ಮೇಲೆ ನಂಬರ್ 1 ಬಂದಿದೆ. ಎಲ್ಲ ರೈತರು ಕಣ್ಣು ಮುಚ್ಕೊಂಡು ಹಾಕ್ಬೋದು. ಇದ್ರದ್ದು ಯಾವುದೇ ತರ ಅನುಮಾನ ಬೇಡ. ಒಳ್ಳೆ ಇಳುವರಿ. ಕೀಪಿಂಗ್ ನಂಬರ್ 1 ಅಂದ್ರೆ ಕೀಪಿಂಗ್ ಕ್ವಾಲಿಟಿ. ಈಗ ಮಾರ್ಕೆಟ್ ವೆಂಡರ್ಗಳು ಏನ್ ಬಯಸ್ತಾರಪ್ಪ ಅಂದ್ರೆ ಮಾಲ್ ತಗೊಂಡವರು ಫಸ್ಟ್ ದೂರ ಸಾಗಾಣಿಕೆಗೆ ಇದು ಬಹಳ ಉತ್ತಮವಾಗಿದೆ, ಒಳ್ಳೆ ತಡೀತತೆ ಅನ್ನೋದು ಹೇಳ್ತಾರೆ. ಮತ್ತೆ ರೋಗನು ಕೂಡ ನಾವು ಸ್ವಲ್ಪ ಬೇರೆ ಹೋಲಿಸ್ಕೊಂಡ್ರೆ ಎಲ್ಲದಕ್ಕಿಂತ ಚೆನ್ನಾಗಿದೆ. ರೈತರು ಖುಷಿ ಇದೆ. ಫಸ್ಟ್ ಫಾರ್ಮರ್ ಹ್ಯಾಪಿ ಇದ್ದಾರೆ. ಅದಕ್ಕೆ ಹೇಳ್ತಿರೋದು ಸರ್ ನಾವು ದಿಲ್ಕಶ್, ಹಾಗೆ ರೈತರು ಖುಷ್ ಅಂತ ಹೇಳ್ತೀವಿ ಸರ್. 100% ದಿಲ್ಕಶ್ ಮಾಡಿ ಸರ್. ಥ್ಯಾಂಕ್ಸ್ ಸರ್, ನೀವು ಬಂದು ವಿಸಿಟ್ ಮಾಡಿದ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.